ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಸ್, ಅಫ್ಕೋರ್ಸ್ ನಾವು ಸೋತಿದ್ವಿ, ಇವತ್ತು ಸೋತ್ವಿ. ಯಾರು ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವಿರುದ್ಧ ನಾವು RCB ವುಮೆನ್ಸ್ ಅವರು ಸೋತಿದ್ದೀವಿ, ಇಲ್ಲ ಅಂತಿಲ್ಲ. ಬಟ್ ಆದರೆ ಚಿನ್ನಪ್ ಗರ್ಲ್ಸ್ ಅಂತ ಹೇಳ್ಬೋದು ಗುರು. ಆ ಲೆವೆಲ್ಗೆ ನಮ್ಮ ವನಿತೆಯರು ಸೂಪರಾಗಿ ಆಡಿದ್ದಾರೆ ಗುರು. ಏನಪ್ಪ ಅಂತಂದರೆ ಇದು ಏನು ಫೈನಲ್ ಅಲ್ಲ ಏನಲ್ಲ. ಆ್ಯಂಡ್ ಏನಪ್ಪ ಅಂತಂದರೆ ನಮ್ಮ ಪೆರಿಯವ್ರು ಬೌಲಿಂಗೇ ಮಾಡ್ತಿಲ್ಲ. ಸೊ ಏನಾದರೂ ನೀವು ವಿಚಾರ ಮಾಡಿ, ಪೆರಿಯವ್ರು ಏನಾದರೂ ಬೌಲಿಂಗ್ ಮಾಡ್ತಾ ಇದ್ದಿದ್ರೆ ಈ ಮ್ಯಾಚ್ ಹೆಂಗಾಗಿರೋದು ಅಂತ ಅಲ್ವಾ. ಸ್ವಲ್ಪ ಪಾಸಿಟಿವ್ ಹುಡ್ಕೋಣ ಅಂತ, ಜಾಸ್ತಿ ನೆಗೆಟಿವ್ ಹುಡ್ಕೋದು ಬೇಡ. ಏನು ಗ್ಯಾಪಲ್ಲಿ ಒಂದು 2 ಬಾಲ್ 2 ರನ್ ಇರಬೇಕಾದ್ರೆ ಸೋತಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋದೆ, ಸ್ವಲ್ಪ ಆ ಕಡೆ ಆಗಿರುತ್ತೆ, ಇರಲಿ ಪರವಾಗಿಲ್ಲ, ಟೆನ್ಷನ್ ತೊಗೋಬೇಡಿ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ಈ ನಮ್ಮದು RCB ಫ್ಯಾನ್ಸ್ ಇದ್ದಾರಲ್ಲ ಗುರು, ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನದು ಯಾವ ಲೆವೆಲ್ಗೆ ಎಲೆಕ್ಟ್ರಿಫೈಯಿಂಗ್ ಗುರು. ಚಿನ್ನಸ್ವಾಮಿ ಸ್ಟೇಡಿಯಂ ಇವತ್ತು ಉಯ್ ಅಂತ ಚೀರ್ತವ್ರಪ್ಪ. ನಮಗೊಂದು RCB ಅಂತ ಯಾವ ಲೆವೆಲಿಗೆ ಚೀರ್ತವ್ರೆ ಅಂತ. ಲಾಯಲ್ ಫ್ಯಾನ್ಸ್ ಅಂದರೆ ಇದೆ ನೋಡ್ರಪ್ಪ. ಒಟ್ನಲ್ಲಿ ಫುಲ್ ಗದ್ಗದಿಸ್ತಾ ಇತ್ತು ಗುರು ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಈ ಕಡೆ ಹರ್ಮನ್ ಪ್ರೀತ್ ಅವರಂತ ಫುಲ್ ಕಿವಿ ಹಿಂಗೆಲ್ಲ ಮಾಡ್ಕೊಂಡಿದ್ರು. ಆ ಥರ ಆಗಿತ್ತಪ್ಪ. ಸೊ ಫಸ್ಟ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಂದು ಮ್ಯಾಚ್ ಹೆಂಗಿತ್ತು ಅಂತಂದರೆ RCB ವರ್ಸಸ್ CSK ಹೆಂಗೆ ಹೈಪ್ ಇರುತ್ತಲ್ಲ, RCB ವರ್ಸಸ್ CSK ಆಗಲಿ, RCB ವರ್ಸಸ್ MI ಆಗಲಿ, ಒಂಥರ ಹೈಪ್ ಇರುತ್ತಲ್ಲ IPL ಅಲ್ಲಿ, ಆ ಥರನೇ ಹೈಪ್ ಇತ್ತು ಗುರು. ಇದು RCB ವರ್ಸಸ್ MI ವಿಮೆನ್ಸಲ್ಲಿ ಸಖತ್ತಾಗಿತ್ತು ಗುರು. ಅಂದರೆ ಹೈಪ್ ಹೆಂಗಿತ್ತು ಹಂಗೆ ಅದು ಹೈಪ್ ಈಸ್ ರಿಯಲ್ ಅನ್ನೋ ಥರ ಇತ್ತು ಗುರು. ಈ ಮ್ಯಾಚ್ ಮಾತ್ರ ಗುರು ಹೈಪ್ ಈಸ್ ರಿಯಲ್. ಏನಕ್ಕಂತಿದ್ದೀನಿ ಅಂದರೆ, ನನ್ನ ಮಗಂತು ಯಾವ ಲೆವೆಲಿಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಗುರು. ಈ ಕಡೆ ಇವ್ರು ಗೆದ್ರ, ಆ ಕಡೆ ಅವ್ರು ಗೆದ್ರ. ಒಂದ್ಸರಿ ಅವ್ರು ಕಂಬ್ಯಾಕ್ ಮಾಡ್ತಾರೆ, ಆಮೇಲೆ ನಮ್ಮ RCB ಅವ್ರು ಕಂಬ್ಯಾಕ್ ಮಾಡ್ತಾರೆ, ಮತ್ತೆ ಅವ್ರು ಕಂಬ್ಯಾಕ್ ಮಾಡ್ತಾರೆ, ಆಮೇಲೆ ಮತ್ತೆ ನಾವು ಕಂಬ್ಯಾಕ್ ಮಾಡ್ತೀವಿ. ನನ್ನ ಮಗನ ಬರೀ ಕಂಬ್ಯಾಕಲ್ಲೇ ಆಗಿದೆ. ಅವರು ಕಂಬ್ಯಾಕು, ನಾವು ಕಂಬ್ಯಾಕು. ಯಾವ ಲೆವೆಲಿಗಪ್ಪ ಇದು ಮ್ಯಾಚು. ಒಂಥರ ರೋಲರ್ ಕಾಸ್ಟರ್ ಇದ್ದಂಗೆ ಆಗಿತ್ತು ಗುರು. ಸೈಕ್ ಅಂದರೆ ಸೈಕ್ ಮ್ಯಾಚ್ ಆಗಿತ್ತು. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತೂ ಹೆವಿ ಇದ್ವಿ ಈ ಮ್ಯಾಚಲ್ಲಿ ಮಾತ್ರ. ಬಟ್ ಹೈಪ್ ಅಂತೂ ಹೈಪ್ ಈಸ್ ರಿಯಲ್ ಅನ್ನೋ ಥರ ಇತ್ತಪ್ಪ. ಅಲ್ಲಿ ಹೋದವ್ರಿಗೆಲ್ಲ ಅದೇ ಸ್ವಲ್ಪ ಸೋತಿದ್ದೀವಿ ಅಂತ ಆ ಕಡೆ ಆಗಿರುತ್ತೆ. ಬಟ್ ಮ್ಯಾಚ್ ಮಾತ್ರ ಒಂದು ಏನಂದರೆ ಎಲ್ ಕ್ಲಾಸಿಕೋ. ಇದು ನಮ್ದು RCB ವರ್ಸಸ್ ಏನು MI ಇದೆ ಅಲ್ವಾ, ಇದು ಎಲ್ ಕ್ಲಾಸಿಕೋ ಗುರು WPL ಅಲ್ಲಿ ಗುರು. ನಾನು ಜಾಸ್ತಿ ಸಮರಿ ಹೇಳಕ್ ಹೋಗಲ್ಲ, ಸಿಂಪಲ್ಲು. ನಮ್ಮ ಯಾರು RCB ವುಮೆನ್ಸ್ ಅವ್ರು ಬ್ಯಾಟಿಂಗ್ ಮಾಡಕ್ ಬರ್ತಾರೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ತಗೊಂಡಿರ್ತಾರೆ, ಇಲ್ಲಿ ಚೇಸ್ ಮಾಡೋಣ ಅಂತ. ಈ ಕಡೆ ಬ್ಯಾಟಿಂಗ್ ಬರ್ತಾರೆ ಗುರು ಸ್ಮೃತಿ ಮಂದಣ್ಣ ಆ್ಯಂಡ್ ಡ್ಯಾನ್ ವೇಟು. ಗುರು ಏನು ಬ್ಯಾಟಿಂಗ್ ಅಪ್ಪ ಅದು ಸ್ಮೃತಿ ಮಂದಣ್ಣ ಅವ್ರ ಕಡೆಯಿಂದ. ನಮ್ಮೊಂದು ರೋಹಿತ್ ಶರ್ಮಾ ಹೆಂಗೆ ಆಡ್ತಾರೆ ನೋಡಿ ಒಡೆಯಲ್ಲಿ, ಫಸ್ಟ್ಗೆ ಬಂದ್ಬಿಟ್ಟು ದಬ ಅಂತ ಹೊಡೆಯೋದು, ಹಂಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ಮೃತಿ ಮಂದಣ್ಣ. ಸೊ ಇವತ್ತಂತೂ ಹಂಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ರು. ಸಖತ್ತಾಗಿ ಆಡ್ತಿದ್ರು ಗುರು. 29 ರನ್ ಇದೆ, 2.3 ಏನೋ ಆಗಿದೆ. ಆ ಟೈಮಲ್ಲಿ 29 ರನ್ಗೆ ಸಡನ್ನಾಗಿ ಔಟ್ ಹಾಕ್ಬಿಡ್ತಾರಪ್ಪ ಸ್ಮೃತಿ ಮಂದಣ್ಣ. ಅದು ಇಸ್ಮಾಯಿಲ್ ಮೇಡಮ್ಗೆ ಸಡನ್ನಾಗಿ ಔಟ್ ಹಾಕ್ಬಿಡ್ತಾರೆ. ಅಲ್ಲಿಂದ ಸಡನ್ನಾಗಿ 29 ಒಂದಿರೋರು ನಮಗೊಂದು 6 ಓವರ್ಸ್ಗೆ ಅಂದರೆ ಪವರ್ ಪ್ಲೇಯಲ್ಲಿ 54 ರನ್ 3 ವಿಕೆಟ್ ಗುರು. ಈ ಕಡೆ ಡ್ಯಾನಿಯಲ್ ವೇಟ್ ಔಟು, ಆಮೇಲೆ ಇವ್ರು ಯಾರಪ್ಪ ನಮ್ಮ ಮೇಡಮ್ ಅವ್ರು ರಾಘವಿ ಬಿಷ್ಟು, ಅವ್ರ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇದೆ, ಅವರು ಔಟು. ನೆಕ್ಸ್ಟ್ ಕನಿಕಾ ಹುಜಾ ಗುರು, ಅವರು ಮೇಡಮ್ ಮತ್ತು ಆಫ್ ಸ್ಪಿನ್ನರ್ಗೆ ಸ್ವಲ್ಪ ಆಡೋಕ್ಕೆ ತಡ್ಕಾಡ್ತಾರೆ ಆ ಥರ. ಸೊ ಅವರು ಆಡೋಕೆ ಹೋಗ್ಬಿಟ್ಟು ಅವರು ಔಟ್ ಆಗಿಬಿಟ್ರಪ್ಪ. ಒಟ್ಟಿನಲ್ಲಿ ಏನು 57 ರನ್ 4 ವಿಕೆಟ್ ಏನೋ ಇತ್ತು ಗುರು. ಆ ಟೈಮಲ್ಲಿ ರಿಚಾ ಘೋಷ್ ಬರ್ತಾರೆ. ನನ್ನ ಮಂದಿ ಎಲ್ರಿಗೂ ಗೊತ್ತಿರೋದೇ ಅಲ್ವಾ ರಿಚಾ ಘೋಷ್ ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ. ಸೊ ಎಲಿಸ್ ಪೆರಿ ಆ್ಯಂಡ್ ರಿಚಾ ಘೋಷ್ ಇಬ್ಬರು ಮಧ್ಯನೂ ಹೆಂಗಂತಂದರೆ ಒಂದು 50 ರನ್ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಗುರು. ಆ ಟೈಮಲ್ಲಿ ನನಗೆ ಅನಿಸಿದ್ದು, ಇದು ಗುರು ಕಂಬ್ಯಾಕ್ ಅಂದರೆ ಅಂತ. ಸಖತ್ತಾಗಿ ಕಂಬ್ಯಾಕ್ ಮಾಡಿದರೆ ಇನ್ನೇನಾಯಿತು, ಪಕ್ಕ ಒಂದು 200+ ಹೊಡಿತಾರೆ, ನೋಡ್ತಾ ಇರಿ ಅಂತ. ಅಟ್ಲೀಸ್ಟ್ 180+ ಆದರೂ ಹೊಡಿತಾರೆ ಅಂತ ಅನ್ಕೊಂಡಿದ್ದೆ ಗುರು. ಆ ಥರ ಇಬ್ಬರು ಬ್ಯಾಟಿಂಗ್ ಮಾಡ್ತಾಯಿದ್ರು. ಬಟ್ ಸಡನ್ನಾಗಿ ರಿಚಾ ಘೋಷ್ ಅವ್ರನ್ನ ಔಟ್ ಮಾಡ್ತಾರೆ ಅಮನ್ಜೋತ್ ಕೌರ್. ನನ್ನ ಮಂದಿ ಹೆಂಗಾಗಿದೆ ಗೊತ್ತಾ, ಈ ಅಮನ್ಜೋತ್ ಕೌರ್ ಅವರು ಮೇಡಮ್ ಅಂತೂ ಇವತ್ತು ನಮಗೆ ಕಂಟಕವಾಗ್ಬಿಟ್ರು ಗುರು. ಯಾಕೆ ಈ ಕಡೆ ನಮ್ಮ ರಿಚಾ ಘೋಷ್ ಅವ್ರು ಔಟ್ ಹಾಕ್ತಾರೆ. ಅದಾದಮೇಲೆ ಏನು ಅಲ್ಲಲ್ಲ ಕಲ್ಲಲ್ಲ ಆಗಿಬಿಡುತ್ತೆ ಗುರು. ಏನಕ್ಕಂತಂದರೆ 5 ವಿಕೆಟ್ ಹೋಯ್ತಲ್ಲ. ಅದಾದಮೇಲೆ ಈ ಕಡೆ ಜಾರ್ಜ್ ವೆರಾಮ್ ಬರ್ತಾರೆ. ಅವರು ಬ್ಯಾಟಿಂಗ್ ಎಲ್ಲ ಆ ಲೆವೆಲಿಗೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಕೀಮ್ ಗರ್ತ್ ಬರ್ತಾರೆ. ಸೊ ಈ ಕೀಮ್ ಗರ್ತು ಮತ್ತು ಎಲಿಸ್ ಪೆರಿ ಇವರಿಬ್ಬರ ಮಧ್ಯೆ ನಡೀತೆ ನೋಡ್ರಪ್ಪ. ಅಂದರೆ ಏನಕ್ಕೆ ಆ ಲೆವೆಲಿಗೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಂದರೆ, ಒಂದು ಸ್ಪೆಷಲ್ ಮೆನ್ಷನ್ ಟು ಗೋಸ್ ಟು ನಮ್ಮ ಪೆರಿ ಲೇಡಿ ಆಪತ್ ಬಾಂಧವಿ. ನಮ್ಮ ಪೆರಿ ಲೇಡಿ ಅವರು ಗುರು RCB ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಹಾಕಿದ್ರು ಆಪತ್ ಬಾಂಧವರು ಅಂತ. ಯಾಕೆಂದರೆ IPL ಅಲ್ಲಿ ಆಪತ್ ಬಾಂಧವ ಯಾರಪ್ಪ, ನಿಮ್ಮೆಲ್ಲರ ನೆಚ್ಚಿನ ಮಿಸ್ಟರ್ 360 ABD ಅವರು. ಇಲ್ಲಿ ವಿಮೆನ್ಸಲ್ಲಿ ಯಾರಪ್ಪ ಅಂತಂದರೆ ನಿಮ್ಮೆಲ್ಲರ ನೆಚ್ಚಿನ ಪೆರಿ ಲೇಡಿ ಎಲಿಸ್ ಪೆರಿ ಅವರು. ನನ್ನ ಮುಂದೆ ಏನು ಬ್ಯಾಟಿಂಗ್ ಗುರು ಎಲಿಸ್ ಪೆರಿ ಅವ್ರ ಕಡೆಯಿಂದ. ಏನು ಗೊತ್ತಾ, 81 ರನ್ ಹೊಡಿತಾರೆ ಗುರು. ಅವ್ರು 81 ರನ್ ಹೊಡೆದಿರಲಿಲ್ಲ ಅಂದರೆ ನಾವೆಲ್ಲೋ ಇರ್ತಿದ್ವಿ. ಅಂದರೆ ಆವಾಗಲೇ ಮ್ಯಾಚ್ ಮುಗ್ದೋಗಿರೋದು, ಮುಂಬೈ ಅವರು ಆವಾಗಲೇ ಗೆದ್ದಿರೋದು ಅಲ್ವಾ. 81 ರನ್ನು ಗುರು. ಹೆಂಗೆ ಬ್ಯಾಟಿಂಗ್ ಮಾಡ್ತಾರಪ್ಪ. ಎಲಿಸ್ ಪೆರಿ ಬಂದರೆ ಸಾಕು, ಏನೋ ಒಂದು ಮಾಡ್ತಾರಪ್ಪ ಅನ್ನೋ ಥರ. ನಮ್ಗೆ ಹೆಂಗೆ ABD ವಿಲಿಯರ್ಸು ಬಂದಾಗ ಹೆಂಗಾಗುತ್ತಲ್ಲ ಒಂಥರ ಆಗ್ತಿತ್ತಲ್ಲ ಆ ಟೈಮಲ್ಲಿ, ಗುರು ಏನಾದರೂ ಮಾಡ್ತಾರೆ ಪಕ್ಕ ಅಂತ. ಆ ಥರ ಗುರು ಎಲಿಸ್ ಪೆರಿ ಬಂದರೆ ಏನದು ಬ್ಯಾಟಿಂಗು. 700+ ಪೂರೈಸಿದೆ, ಕಂಪ್ಲೀಟ್ ಮಾಡಿದ್ದಾರೆ ಗುರು ಇದರಲ್ಲಿ WPL ಅಲ್ಲಿ. ಎಕ್ಸ್ಟ್ರಾರ್ಡಿನರಿ ಗುರು. ಪೆರಿ ಅವ್ರು ಹಂಗೆ ಆಡಿದ್ಕೋಸ್ಕರ ನಾವು 167 ರನ್ವರೆಗೂ ಹೋದ್ವಿ. 168 ರನ್ನು ಟಾರ್ಗೆಟ್ ಕೊಟ್ವಿ ಗುರು ಮುಂಬೈ ಅವ್ರಿಗೆ.
168 ರನ್ ಅಂದರೆ ಇಲ್ಲಿ ಡಿ ವಿಲ್ಲ ಅಂತಂದರೆ ಚೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಮ್ಮವ್ರು ಸ್ವಲ್ಪ ಡಿಫೆಂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಅದೇ ಥರ ಬೌಲಿಂಗು ಫಸ್ಟು ಬರ್ತಾರೆ ನಮ್ಮ ರೇಣುಕಾ ಸಿಂಗ್ ಅವರು, ಆಮೇಲೆ ಕೀಮ್ ಗರ್ತು, ಇಬ್ಬರದು ಸ್ವಲ್ಪ ನಡೀತಾ ಇದೆ ಚಕಮಕ ಅಂತ. ಅಂದರೆ ಕಾಂಬಿನೇಷನ್ ಎಲ್ಲ ಸಕ್ಕದಾಗಿ ನಡೀತಾ ಇದೆ, ಸ್ವಲ್ಪ ಸ್ವಿಂಗ್ ಇದ್ದರೆ ಸಾಕು ಇಬ್ಬರು ಮೇಡಮ್ ಸಕ್ಕದಾಗಿ ಬೌಲಿಂಗ್ ಮಾಡ್ತಾರೆ. ಬಟ್ ಈ ಕಡೆ ಯಾಸ್ತಿಕಾ ಭಾಟಿಯಾ ಅವರು ಮತ್ತು ಹ್ಯಾಲಿ ಮ್ಯಾಥ್ಯೂಸ್ ಬರ್ತಾರೆ. ಸೊ ಯಾಸ್ತಿಕಾ ಭಾಟಿಯಾ ಅವ್ರನ್ನ ಇವರು ಔಟ್ ಮಾಡಿಬಿಡ್ತಾರೆ, ಇವರು ಕೀಮ್ ಗರ್ತ್ ಅವರು LBW ಮಾಡಿಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗೋದೆ ಬ್ರಂಟ್ ಆ್ಯಂಡ್ ಹ್ಯಾಲಿ ಮ್ಯಾಥ್ಯೂಸ್ ಇಬ್ಬರದು ಒಂದು ಜುಗಲ್ ಬಂದು ಗುರು. ಈ ಬ್ರಂಟ್ ಮೇಡಮ್ ಏನು ಗುರು ಅದು ಬ್ಯಾಟಿಂಗು, ನನ್ನ ಮಗನ ಪವರ್ ಪ್ಲೇಯಲ್ಲೇ ಗೆಲ್ಸ್ಬಿಟ್ರಲ್ಲಪ್ಪ ಅನ್ನೋ ಥರ ಗುರು. ಎಷ್ಟು 6 ಓವರ್ಗೆ 66 ರನ್, 2 ವಿಕೆಟು ಗುರು. ಅದು 2ನೇ ವಿಕೆಟ್ ಯಾವಾಗ ಬಂತು ಅಂದರೆ ಲಾಸ್ಟ್ ಬಾಲ್ ಆಫ್ ದ ಪವರ್ ಪ್ಲೇ. ಸೊ ಹ್ಯಾಲಿ ಮ್ಯಾಥ್ಯೂಸ್ ಆ್ಯಂಡ್ ಬ್ರಂಟ್ ಇಬ್ಬರ ಮಧ್ಯೆ ಸಖತ್ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಗುರು. ಅದು ಸ್ಪೆಷಲಿ ಬ್ರಂಟ್ ಅವ್ರು ಏನು ಗುರು ಬ್ಯಾಟಿಂಗ್, ಅದು ಬರೀ ಒಡೆಯೋದು ದಬಾ ಅಂತ ಒಡೆಯೋಕ್ಕೆ ಬಂದಿದ್ರು ಮೇಡಮ್ ಅನ್ನೋ ಥರ ಆಯ್ತಪ್ಪ. ಆಮೇಲೆ ಯಾವಾಗ 74 ರನ್ ಏನೋ ಆಗಿರುತ್ತೆ ಅನ್ಸುತ್ತೆ ಗುರು. ಆ ಟೈಮಲ್ಲಿ ನನ್ನ ಮಗ ಕೀಮ್ ಗರ್ತ್ ಅವರು ಒಂದು ಬೋಲ್ಡ್ ಮಾಡ್ತಾರೆ ನೋಡಿ, ಯಾರ್ದೇಳಿ ಬ್ರಂಟ್ ಅವರು ಪಕ್ಕದ ಬೋಲ್ಡ್ ಆಗಿಬಿಡ್ತಾರೆ ಬ್ರಂಟ್ ಅವ್ರದ್ದು. ನಮ್ಮಂದು ಆವಾಗ ನೋಡ್ರಪ್ಪ ಏನಿದು ಈ ಲೆವೆಲಿಗೆ ನಾವು ಕಮ್ಬ್ಯಾಕ್ ಮಾಡಿಬಿಟ್ರಪ್ಪ ಅನ್ನೋ ಥರ. ಅಂದರೆ ಏನು ಮುಂಬೈ ಅವ್ರು ಗೆಲ್ತಾ ಇದ್ದಾರೆ ಅನ್ನೋ ಥರ ಆಗ್ಬಿಡ್ತು. ಸಡನ್ನಾಗಿ ನಾವು ಕಮ್ಬ್ಯಾಕ್ ಮಾಡಿಬಿಟ್ವಿ ಬ್ರಂಟ್ ಅವ್ರು ಔಟ್ ಆದಾಗ. ಆ ಟೈಮಲ್ಲಿ ಹೆಂಗಂತಂದರೆ ಹರ್ಮನ್ ಪ್ರೀತ್ ಅವರಿದ್ದರು, ಕ್ಯಾಪ್ಟನ್ ಬಂದಿದ್ರು ಅವರು ಹರ್ಮನ್ ಪ್ರೀತ್ ಅವರು, ಅವ್ರ ಜೊತೆ ಅಮೇಲಿಯಾ ಕೇರ್. ಸೊ ಅಮೇಲಿಯಾ ಕೇರ್ ಅವರು ಗ್ಯಾಪಲ್ಲಿ ಔಟ್ ಆಗಿಬಿಡ್ತಾರೆ. ಇನ್ನಿರೋದೇವ ಏನಪ್ಪ ಅಂತಂದರೆ ಹರ್ಮನ್ ದೀದಿ ಅವ್ರದ್ದು ಒಂದು ವಿಕೆಟ್ ಸಿಕ್ಕರೆ ಸಾಕು ಗುರು ಅನ್ನೋ ಥರ ಇತ್ತು ನಮಗೆ. ಹರ್ಮನ್ ಪ್ರೀತ್ ಅವರು ಯಾವಾಗ ಔಟ್ ಆಗ್ತಾರೆ ಅಂತಾರೆ ಕಾಯ್ತಾ ಇದ್ವಿ ನಾವು. ಸೊ ಬೇಗ ಔಟ್ ಆಗ್ತಾರೆ ಆಲ್ಮೋಸ್ಟ್ ಅನ್ನೋ ಥರ ಇದ್ವಪ್ಪ. ಬಟ್ ಹರ್ಮನ್ ದೀದಿ ಗೊತ್ತಲ್ಲಪ್ಪ, RCB ಅಂದರೆ ಸಾಕು ಹರ್ಮನ್ ದೀದಿ ಪಕ್ಕ ಆಡ್ತಾರೆ ಅನ್ನೋ ಥರ. ಇವತ್ತು ಅವರು 50 ರನ್ ಹೊಡೆದ್ರು ಗುರು. ನನಗೇನಪ್ಪ ಅಂದರೆ ಅದು ಓಕೆ, 50 ರನ್ ಇವರು ಹರ್ಮನ್ ದೀದಿ ಅವರು ಹೊಡಿತಾರೆ, ಓಕೆ ಪ್ರಾಬ್ಲಮ್ ಇಲ್ಲ. ಈ ಕಡೆ ಅಮನ್ಜೋತ್ ಅವರು ಗುರು ನಮ್ಮನ್ನು ಅವರು ಪಾರ್ಟ್ನರ್ಶಿಪ್ ಬೆಳೆಸಿದ್ರಪ್ಪ ಇವ್ರ ಜೊತೆ. ಅವರು ಅವ್ರ ಪಾರ್ಟ್ನರ್ಶಿಪ್ ಏನಾದರೂ ಬಂದಿರಲಿಲ್ಲ ಅಂದಿದ್ರೆ ಈ ಮ್ಯಾಚ್ ನಮ್ಮ ಕಡೆ ಈಸಿಯಾಗಿ ಗೆಲ್ತಿದ್ವಿ ಗುರು. ಆ ಒಂದು ಪಾರ್ಟ್ನರ್ಶಿಪ್ಪೇ ಅವ್ರಿಗೆ ಮುಂಬೈ ಅವ್ರಿಗೆ ಆರಾಮಾಗಿ ಗೆಲ್ಲೋ ಥರ ಮಾಡಿಬಿಡ್ತಪ್ಪ. ಹರ್ಮನ್ ದೀದಿ ಹೊಡಿಯೋದಂತೂ ನಾವು ನೋಡಿದ್ದೀವಿ ಗುರು ಇಂಡಿಯಾ ಟೀಮಲ್ಲೆಲ್ಲ. ಬಟ್ ಅಮನ್ಜೋತ್ ಅವರು ಹಿಂಗೆಲ್ಲ ಆಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಲಾಸ್ಟು 3 ಓವರ್ಗೆ 24 ರನ್ ಬೇಕಿರುತ್ತೆ ಗುರು, 18 ಬಾಲು 24. ಆ ಟೈಮಲ್ಲಿ ಪಾಪ ಜಾರ್ಜ್ ವೇರಿಯಮ್ ಬಂದ್ಬಿಟ್ಟು ಅದೇ ಒಂದು ಓವರಲ್ಲಿ 2 ವಿಕೆಟ್ ತೆಗೆದ್ಬಿಟ್ಟು ನನ್ನ ಮಗನ 2 ರನ್ ಏನೋ ಕೊಡ್ತಾರೆ ಗುರು. 12 ಬಾಲ್ಗೆ 22 ಬರೋ ಥರ ಮಾಡ್ತಾರೆ. ಜಾರ್ಜ್ ವೇರಿಯಮ್ ಮೇಡಮ್ ಅಂತೂ ನನ್ನ ಮಗನ ದೇವತೆ ಆಗ್ಬಿಟ್ಟಮ್ಮ ಮೇಡಮು ಈ ಒಂದು RCB ವುಮೆನ್ಸ್ ತಂಡಕ್ಕೆ ಅನ್ನೋ ಥರ ಆಗ್ಬಿಡ್ತು. ನಮಗಂತೂ RCB ಫ್ಯಾನ್ಸ್ ಅಂತೂ ಫುಲ್ಲು ಖುಷಿಯಾಗಿದ್ರು ಆ ಟೈಮಲ್ಲಿ. 2 ಓವರ್ 12 ರನ್ ಅಂದರೆ 2 ಓವರ್ 22 ರನ್ ಬೇಕಾಗಿತ್ತಪ್ಪ. 2 ಓವರ್ 22 ರನ್ ಇದೆ. ಇವಾಗ ಲಾಸ್ಟ್ 19th ಓವರ್ ಪೆನಾಲ್ಟಿಮೇಟ್ ಓವರು ನೀವು ಬೆಸ್ಟ್ ಬೌಲರಿಗೆ ಕೊಡ್ತೀರಾ ಅಥವಾ ಏನು ಹೊಸ್ದಾಗಿ ಅಂದರೆ ಆಲ್ರೆಡಿ ಹೊಡ್ಸ್ಕೊಂಡಿರೋ ಬೌಲರಿಗೆ ಕೊಡ್ತೀರಾ? ಸೊ ಅಲ್ಲಿ ಒಂದು ನಮ್ಮ ಕ್ಯಾಪ್ಟನ್ಶಿಪ್ ಮಿಸ್ ಆಯಿತು ನಮ್ಮ ಸ್ಮೃತಿ ಮಂದಣ್ಣ ಅವ್ರ ಕಡೆಯಿಂದ ಅನ್ಕೋತೀನಿ. ಏನಕ್ಕಂದರೆ ಏಕ್ತಾ ಬಿಸ್ಟ್ ಅವ್ರು ಕೊಟ್ಟಿದ್ದಿದ್ರೆ ಸ್ವಲ್ಪ ಅವ್ರು ಏನು ಗುರು ಆಯ್ತಪ್ಪ ಒಂದು 4-5 ವಿಕೆಟ್ ತೆಗಿತಾರೆ ಹಂಗಲ್ಲ ಗುರು. ಏನಂದರೆ ಪೆನಾಲ್ಟಿಮೇಟ್ ಓವರು ಯಾವಾಗಲೂ ಫಾರ್ಮಲ್ಲಿರೋರು ಆ್ಯಂಡ್ ಆ ಒಂದು ಮ್ಯಾಚಲ್ಲಿ ಯಾರೋ ಸಕ್ಕದ ಕ್ರೇಜಿಯಾಗಿ ಮಾಡಿರ್ತಾರಲ್ಲ ಅವ್ರಿಗೆ ಕೊಡೋದಪ್ಪ. ಏನಕ್ಕಂದರೆ ಲಾಸ್ಟ್ ಓವರ್ ಆಮೇಲೆ ನೋಡ್ಕೊಂಡ್ರೆ ಆಯಿತು ಗುರು ಅಂತ. ಈ ಗ್ಯಾಪಲ್ಲಿ ಇವರು ಇದೇ ಓವರಲ್ಲೇ ಮುಗಿಸಿದ್ರೆ ಏನು ಮಾಡ್ತೀರಪ್ಪ? 90th ಓವರಲ್ಲೇ ಮುಗಿಸಿದ್ರೆ 16 ರನ್ಸ್ ಬರುತ್ತೆ ಗುರು ಕನಿಕಾ ಊಜಾ ಅವ್ರ ಕಡೆಯಿಂದ. ಮೇಡಮ್ ಅಮನ್ಜೋತ್ ಮೇಡಮ್ ಅವರು 2 6 ಹೊಡಿತಾರೆ ಗುರು. ಆಮೇಲೆ ಲಾಸ್ಟ್ ಓವರು 6 ಬಾಲು 6 ರನ್ ಬೇಕಾಗಿತ್ತಪ್ಪ. ಆ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ, ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಏಕ್ತಾ ಬಿಸ್ಟ್ ಅವರು ಒಂದು ಲೆವೆಲಿಗೆ ಚೆನ್ನಾಗಿ ಮಾಡಿದ್ರಪ್ಪ. ಕೊನೆಯಲ್ಲಿ 2 ಬಾಲ್ 2 ರನ್ ಬರೋ ಥರ ಮಾಡಿಬಿಟ್ರು. ಅಂದರೆ 2 ಬಾಲ್ಗೆ 2 ರನ್ ಇರೋ ಹಂಗೆ ಮಾಡಿಬಿಟ್ರಪ್ಪ. ಬಟ್ ಆ ಟೈಮಲ್ಲಿ ಕಮಿಲಿನಿ ಮೇಡಮ್ ಅವರು ಎಲ್ಲ ಸಹಜನ ಎಲ್ಲರೂ ಔಟ್ ಆಗಿರ್ತಾರೆ ಗುರು. ಇವರು ಕಮಿಲಿನಿ ಮೇಡಮ್ ಅಂತ ನಾನು ಇದರಲ್ಲಿ ಪ್ರಿವ್ಯೂವಲ್ಲೂ ಹೇಳ್ತಾ ಇದ್ದೆ ಗುರು. ಇವರು ನೋಡೋಣ ಇವ್ರು ಬ್ಯಾಟಿಂಗ್ ಹೆಂಗೆ ಅಂತ ನೋಡೋಣ ಅಂದ್ಕೊಂಡೆ. ಇವರೇ ವಿನ್ ಮಾಡಿಸ್ಬಿಟ್ರಲ್ಲಪ್ಪ. 2 ಬಾಲು 2 ರನ್ನು ಮೇಡಮ್ ಅವ್ರು ಬರೋರಂತ ಒಂದು 4 ಹೊಡಿತಾರೆ, ಮೊಗೆಯ್ತು ಅಲ್ಲಿಗೆ ಕೇಲ್ ಖತಮ್ ದುಕಾನ್ ಬಂದು ಅನ್ನೋ ಥರ. ಸೊ ಜಾಸ್ತಿ ಪ್ಯಾನಿಕ್ ಆಗೋದೇನು ಬೇಡ. ಗುರು ಸೋತ್ವಲ್ಲ ಗುರು ಅಂತ ಏನು ಪ್ಯಾನಿಕ್ ಆಗೋದು ಬೇಡ. ನಾವು ಇನ್ನೂ ಟಾಪರ್ಸ್ ಥರನೇ ಇದ್ದೀವಿ. ಸೊ ತೊಂದರೆ ಇಲ್ಲ, ಏನಿಲ್ಲ. ನೆಕ್ಸ್ಟ್ 5 ಮ್ಯಾಚ್ ಇದ್ದಾವೆ, ಅಲ್ಲಿ ಆರಾಮಾಗಿ ಆಡಲಿ. ಓಕೆ, ಏನು ಜಾಸ್ತಿ ಟೆನ್ಷನ್ ತೊಗೊಳೋದು ಬೇಡ. ಬಟ್ ಏನಂದರೆ RCB ಫ್ಯಾನ್ಸ್ಗವ್ರಿಗಂತೂ ಜೈ ಅಂತ ಹೇಳ್ರಪ್ಪ. ಆ್ಯಂಡ್ ಜಾರ್ಜ್ ವೇರಾಮ್ಗೆ ಜೈ ಅಂತ ಹೇಳ್ರಪ್ಪ. ಆ್ಯಂಡ್ ಎಲಿಸ್ ಪೆರಿ ಅವ್ರಿಗೆ ಪೆರಿ ಲೇಡಿ ನೀವು ನಮಗಂತೂ ಫುಲ್ಲು ಕ್ರಶ್ ಅಂತ ಎಲ್ರಿಗೂ ಗೊತ್ತಿರೋದೆ. RCB ಫ್ಯಾನ್ಸ್ ಅವರಂತೂ ಗೊತ್ತಿರೋದೆ. ಅವರೆಲ್ಲ ಎಲ್ರಿಗೂ ಕ್ರಶ್ ಆಗಿಬಿಟ್ಟವ್ರೆ ನಮ್ಮ ಪೆರಿ ಅವರು. ಸೊ ಪೆರಿ ಮೇಡಮ್ಗಂತೂ ಡಬಲ್ ಜೈ ಅಂತ ಹೇಳ್ಬಿಡ್ರಪ್ಪ. ಓಕೆ, ಇಲ್ಲ ಅಂದಿದ್ರೆ ನಾವು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ಒಟ್ಟಿನಲ್ಲಿ ಒಂಥರ ರೋಲರ್ ಕಾಸ್ಟರ್ ಮೂವಿ ಹೆಂಗಿರುತ್ತಲ್ವ ಆ ಥರ ರೋಲರ್ ಕಾಸ್ಟರ್ ಒಂದು ಮ್ಯಾಚ್ ಇತ್ತು. ಸೈಕಾಗಿ ನಡೀತು, ಸೂಪರಾಗಿ ನಡೀತು. ಸೋತಿದ್ದೀವಿ, ಆದರೆ ನೆಕ್ಸ್ಟ್ ಪಕ್ಕ ಕಂಬ್ಯಾಕ್ ಮಾಡ್ತೀವಿ. ಓಕೆ, ಕಪ್ ಅಂತ ಬರ್ತಾಯಿದೆ ಅಂದರೆ ಕಪ್ಪು ಇನ್ನೂ ಬೇಕು ಅನ್ನೋ ಥರ. ಸೊ ಪಕ್ಕ ಕಂಬ್ಯಾಕ್ ಮಾಡ್ತೀವಿ ಗುರು. ಇದು ಆಕ್ಚುಲಿ ಚೆನ್ನಾಗಿರೋದು. ಇಷ್ಟು ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತೇನೆ ಗುರು. ನಾವು ಲೈವ್ ಬರೋಕ್ಕಾಗಿಲ್ಲ. ಸೊ ನಾಳೆ 9:00 ಲೈವ್ ಬರ್ತೀವಿ. ಸೊ ಎಲ್ಲರೂ ಪ್ಲೀಸ್ ಲೈವ್ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡ್ರಪ್ಪ. ಯಾಕಂದರೆ ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬೈ. ಜೈ ಕರ್ನಾಟಕ.
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.